ಸಹಸ್ರಾರು ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಮಾತ್ರವಲ್ಲ, ಕರ್ನಾಟಕದಲ್ಲಿ ಕೂಡ ಎಷ್ಟೋ ಹಳ್ಳಿಗಳಲ್ಲಿ ಎಪಿ ಉಸ್ತಾದ್ರವರು ತೋಡಿಸಿದಂತಹ ಬಾವಿಯಿಂದ ನೀರು ಕುಡಿಯುತ್ತಾರೆ. ಮುಸ್ಲಿಮರಿಗೆ ಮಾತ್ರ ಪ್ರವೇಶ ಅಲ್ಲ, ಎಲ್ಲ ಜಾತಿ, ಎಲ್ಲ ಧರ್ಮ ಮನುಷ್ಯರು ಯಾರೋ ಅವರಿಗೆ ನೀರು ಕುಡಿಯಬಹುದು. ಈ ರೀತಿಯ ಒಂದು ಸಮಾಜ ಸೇವೆಯನ್ನು ಮಾಡುತ್ತಿರುವ, ಮಾನವೀಯ ಸೇವೆಯನ್ನು ಮಾಡುತ್ತಿರುವಂತಹ ಸುಲ್ತಾನ್ ಉಲಮಾ ಅಸ್ಸಾಂ ಯಾತ್ರೆ ಮಾಡಿದರು. ಕೋಮುಗಲಭೆಗಳಿಂದ ನಿರ್ವಸಿತರಾದ ಕುಟುಂಬಗಳಿಗೆ 1,000 ಹೌಸ್ಗಳನ್ನ, ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಂತಹ, ಯೋಜನೆ ಹಾಕಿ 500 ಮನೆಗಳನ್ನು ಪೂರ್ತಿ ಮಾಡಿಕೊಟ್ಟಂತಹ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಈ ರೀತಿ ವಿವಿಧ ಕಾರ್ಯಚಟುವಟಿಕೆಗಳ ಮೂಲಕ ಈ ಸಮಾಜದಲ್ಲಿ ಅತ್ಯಂತ ಉತ್ತಮವಾದ ಒಂದು ಕ್ರಾಂತಿಯನ್ನು ಮಾಡುತ್ತಿರುವ ಸುಲ್ತಾನ್ ಉಲಮಾ. ಒಂದು ವಿಷಯ ಮಾತ್ರ ಹೇಳ್ತಾ ಇದ್ದೇನೆ, ಕೇರಳ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರಿರುವ 2ನೇ ರಾಜ್ಯ ಕೇರಳ. ಆ ರಾಜ್ಯದಲ್ಲಿ ಇವತ್ತು ವಕ್ಫ್ ಬೋರ್ಡು, ಹಜ್ ಬೋರ್ಡು ಅಥವಾ ಒಂದು MLA ಸೀಟಿಗೆ, MP ಸೀಟಿಗೆ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸುವ ಮೊದಲು ಅಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ಎಪಿ ಉಸ್ತಾದರಿಗೆ ಫೋನ್ ಮಾಡಿ ಕೇಳ್ತದೆ, ನಾವು ನಿಮ್ಮ ಕ್ಷೇತ್ರದಲ್ಲಿ ಇಂತಹ ಒಬ್ಬ ಮುಸ್ಲಿಮನನ್ನು ನಿಲ್ಲಿಸ್ತಾ ಇದ್ದೇವೆ, ನಿಮಗೆ ಒಪ್ಪಿಗೆಯಾ? ಯಾಕಂತ ಕೇಳಿದರೆ ಎಪಿ ಉಸ್ತಾದ್ ಸುನ್ನಿಗಳ ಅಮರ ನಾಯಕ, ಅಜಯ ಸಾರಥಿ. ಉಸ್ತಾದರ ಬೆಂಬಲ ಇಲ್ಲದೆ ಒಬ್ಬನೇ ಒಬ್ಬ ಅಭ್ಯರ್ಥಿಗೆ ಸಂಸತ್ತಿಗೆ ಹೋಗಲಿಕ್ಕೆ ಕೇರಳದಲ್ಲಿ ಸಾಧ್ಯ ಇಲ್ಲ, ಒಬ್ಬನೇ ಒಬ್ಬ MLA ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂತಹ ಸುಲ್ತಾನ್ ಉಲಮಾ ಅವರ ಈ ಒಂದು ನಾಯಕತ್ವ, ಈ ದೀನನ್ನು ಅತ್ಯಂತ ಬಲವಾಗಿ ಯಾರೊಂದಿಗೂ ರಾಜಿ ಮಾಡಿಕೊಳ್ಳದೆ, ಆ ಇಸ್ಲಾಮಿನ ಸುಂದರವಾದ ದೇಶ, ಇಸ್ಲಾಮಿನ ಸುಂದರವಾದ ಸಿದ್ಧಾಂತ, ಅದರಲ್ಲಿ ರಾಜಿಯಾಗದೆ ಎಲ್ಲರ ಮುಂದೆಯೂ ಇಸ್ಲಾಮಿನ ಸೌಂದರ್ಯವನ್ನು ಪ್ರದರ್ಶನ ಮಾಡತಕ್ಕಂತಹ ಸುಲ್ತಾನ್ ಉಲಮಾ ಅವರ ನಾಯಕತ್ವ ಇಡೀ ರಾಷ್ಟ್ರಕ್ಕೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಯಾತ್ರೆ ಅವರು ನಾವು ಹಮ್ಮಿಕೊಂಡ ಯಾತ್ರೆಗೆ ಉಸ್ತಾದನ್ನು ಮುನ್ನಡೆಸ್ತಾ ಇದ್ದಾರೆ. ಅಲ್ಲಾಹು ಅವರಿಗೆ ದೀರ್ಘಾಯುಷ್ಯವನ್ನು ಆರೋಗ್ಯಪೂರ್ಣವಾಗಿ ಒದಗಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಜೈ.